ಬಾಸಲ್ಲಿರೋ ಜಾಸ್ತಿ ಇಲ್ಲೇ ಇರೋಲ್ಲ ಇಲ್ಲ ಹಂಗಾದ್ರೆ ಇರಬಾರ್ದು. ಅಂದರೆ ಇದು ಶೋ ಇರೋದು ಇಟ್ಸ್ ಫಾರ್ ಆಲ್, ಎನಿಬಡಿ ಕ್ಯಾನ್ ಪಾರ್ಟಿಸಿಪೇಟ್ ಇಯರ್. ಇಲ್ಲಿ ಒಂದು ಆರ್ಟಿಸ್ಟು ಪಾರ್ಟಿಸಿಪೇಟ್ ಮಾಡ್ಬೋದು, ನಾನ್ ಆರ್ಟಿಸ್ಟ್ ಮಾಡ್ಬೋದು, ಒಂದು ಟೀಚರ್ ಯಾರು ಬೇಕಾದ್ರೂ ಮಾಡ್ಬೋದು ಅಂದಾಗ ಇಟ್ಸ್ ಓಪನ್ ಫಾರ್ ಆಲ್. ಸೊ ಬಿಗ್ ಬಾಸ್ ಒಂದು ಸಖತ್ ಫೇಮ್ ಆಗಿದೆ, ಅಲ್ಲಿಂದ ಜಾಸ್ತಿ ಫ್ಯಾನ್ ಫಾಲೋಯಿಂಗ್ ಇದ್ದಾರೆ, ದೆನ್ ದೇ ಆರ್ ಕಮಿಂಗ್ ಇಯರ್ ಅಷ್ಟೇ, ಅದರಲ್ಲಿ ಏನು ವಿಷಯ ಏನು. ಸೊ ಎನಿಬಡಿ ಕ್ಯಾನ್ ಬಿ ಇಯರ್ ಅಷ್ಟೇ. ಆ್ಯಂಡ್ ಆಲ್ಸೋ ಬಿಗ್ ಬಾಸ್ ಅನ್ನೋದು ಬೇರೆ ಚಾನಲ್ ಆಗ್ತಾ ಇರೋ ಶೋ ಅಂತೂ ಅಲ್ಲ, ಅದು ಕಲರ್ಸ್ ಕನ್ನಡನೇ, ಸೇಮ್ ಟೀಮ್. ಇಲ್ಲಿ ಈ ಶೋನ ಯಾವ ಟೀಮ್ ಡೈರೆಕ್ಟ್ ಮಾಡ್ತಿದೆಯಲ್ಲ, ಸೇಮ್ ಟೀಮಲ್ಲಿ ಡೈರೆಕ್ಟ್ ಮಾಡಿರೋದು. ನಾವೇ ಬಿಗ್ ಬಾಸ್ ಮುಂಚೆ ನಾವೇ ಅವ್ರನ್ನ ಮೀಟ್ ಮಾಡಿ, ಅವ್ರು ಯಾರೂ ಇಲ್ಲದೇ ಇದ್ದಾಗ ನಾವೇ ಮೀಟ್ ಮಾಡಿ, ವೈ ನಾಟ್ ನೀವೇನು ಬರಬಾರ್ದು ಅಂತ ಮಾತಾಡಿ, ಅವ್ರ ಡೌಟ್ನ ಕ್ಲಿಯರ್ ಮಾಡಿ, ನಾವೇ ಎಲ್ಲ ಮಾಡಿ ಕರ್ಕೊಂಬಂದು ಶೋ ಕೊಡಿಸಿರೋದು. ಇಟ್ಸ್ ಅಬೌಟ್ ಇದು 2 ಕಲರ್ಸ್ ಕನ್ನಡ ಚಾನಲ್ದು ಶೋ ಆಗಿರೋದ್ರಿಂದ ಒಂದು ಶೋಯಿಂದ ಇನ್ನೊಂದು ಶೋ ಹೋಗೋದು ಅಂದರೆ ಬೇಕು ಅಂತ ತಗೊಳ್ಳೋದಾಗಲಿ ಬೇಡ ಅಂತ ಬಿಡೋದಾಗಲಿ, ದಟ್ ಇಸ್ ಚಾನಲ್ಸ್ ಡಿಸಿಷನ್ಸ್. ಇಟ್ಸ್ ಫಾರ್ ಆಲ್ ಅಷ್ಟೇ. ಎನಿಬಡಿ ಕ್ಯಾನ್ ಬಿ ಇಯರ್ ಮಾಡ್ತಾರಲ್ಲ ಸರ್. ಅಂದರೆ ಇವಾಗ ಅದೇ ಅಲ್ವಾ ಚಾಲೆಂಜ್ ಇರೋದು, ಶೋನ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಅನ್ನೋದು ಅದು. ಇಟ್ಸ್ ವೆರಿ ಅನ್ಪ್ರೆಡಿಕ್ಟೆಡ್. ಅಂದರೆ ಇವರು ಹಿಂಗೆಲ್ಲ ಮಾಡ್ಬೋದಾ ಅಂತ ಒಂದು ಕ್ವಶನ್ ಇರುತ್ತಲ್ಲ, ಎಸ್ ಮಾಡ್ಬೋದು ಅಂತ ತೋರಿಸ್ಬೋದು ಆ ಥರ. ಇಲ್ಲ ಆ್ಯಕ್ಚುಲಿ ಅವ್ರ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ. ಅವ್ರ ಪ್ರಶ್ನೆ ಏನಾಗಿತ್ತು ಅಂದರೆ ಡ್ರೋನ್ ಪ್ರತಾಪ್ ಅವರು ಈ ಸರಿ ನಮ್ಮ ಸೀಸನಲ್ಲಿದ್ದಾರೆ, ಅದು ಒಂದು ವಿಶೇಷತೆನೇ ಹೌದು. ಯಾಕೆಂದರೆ ಟಾಪ್ 2ಗೆ ತಂದು ನಿಲ್ಲಿಸಿರೋದು ನಾವಲ್ಲ, ನೀವಲ್ಲ, ಇಡೀ ಕರ್ನಾಟಕ ತಂದು ನಿಲ್ಲಿಸಿದೆ ಅವ್ರನ್ನಲ್ಲಿ. ಸೊ ಅವ್ರು ಇಷ್ಟಪಡ್ತಾರೆ ಅಂದಮೇಲೆ ಈ ಶೋನಲ್ಲಿ ಅವ್ರು ಯಾಕೆ ಇರಬಾರ್ದು ಅನ್ನೋ ಒಂದು ಅಂಶ ಇದ್ದೇ ಇರುತ್ತೆ. ಬಟ್ ಅವ್ರು ಕೇಳಿದ್ದು ಅವ್ರ ಕೈಲಿ ಕಾಮಿಡಿ ಮಾಡಿಸ್ತೀರಾ ಅಂತ. ಖಂಡಿತವಾಗ್ಲೂ ಈ ಒಂದು ಶೋ ಇರೋದೇ ಅದಕ್ಕೆ. ಇಟ್ಸ್ ಕಾಮಿಡಿಯನ್ಸ್ ವರ್ಸಸ್ ನಾನ್ ಕಾಮಿಡಿಯನ್ಸ್. ಈ ಒಂದು ಶೋನ ಥೀಮೇ ಅದು. ಆ್ಯಕ್ಟ್ ಮಾಡದೇ ಇರೋರ್ನೆಲ್ಲ ಕರ್ಕೊಂಬಂದು ಅವ್ರ ಕೈಯಲ್ಲಿ ಆ್ಯಕ್ಟ್ ಮಾಡಿಸಿ. ಯಾಕೆಂದರೆ ಸಾಕಷ್ಟು ಉದಾಹರಣೆಗಳಿದೆ. ನನ್ನ ಉದಾಹರಣೆಯಿಂದ ನನ್ನ ಹೆಂಡತಿನೇ ಇದ್ಲು, ಅಯ್ಯಪ್ಪ ಇದ್ದ, ಅವ್ರ ಸಿಂಗರ್ ಸುನೀತಾ ಅವ್ರು ಬಂದರು. ಸೊ ಡ್ಯಾನ್ಸ್ ಮಾಸ್ಟರ್ ಮುರುಘಾ ಇದ್ದ. ಇವ್ರನ್ನೆಲ್ಲ ಕರ್ಕೊಂಬಂದು ಅವರು ಆ್ಯಕ್ಟ್ ಮಾಡ್ಬೋದಾ ಅಂತ ಯೋಚನೆ ಮಾಡಿದವ್ರು ಇವತ್ತು ಅವ್ರು ಇನ್ನೊಬ್ರಿಗೆ ಆ್ಯಕ್ಟಿಂಗ್ ಹೇಳ್ಕೊಡೋ ಮಟ್ಟಿಗೆ ಬೆಳೆದ್ಬಿಡ್ಯಾರ. ಸೊ ಡ್ರೋನ್ ಪ್ರತಾಪ್ ಅವರು ನನ್ನ ಪ್ರಕಾರ ಖಂಡಿತವಾಗ್ಲೂ ಮಾಡ್ತಾರೆ ಬ್ರದರ್. ಈ ಸೀಸನ್ ಮೆಂಟ್ರಾಗಿ ನೆಕ್ಸ್ಟ್ ಅವರೇ ಡೈರೆಕ್ಟರ್ ಆದರೂ ಆಗ್ಬೋದು. ಅವರಲ್ಲಿ ಅದನ್ನು ಆ ಒಂದು ಎಲ್ಲ ಗುಣಗಳು ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು. ಎಸ್, ಮುಗೀತಾ? ಓಕೆ, ಥ್ಯಾಂಕ್ ಯು ಆ್ಯಂಕರ್ ಅವರಿಗೆ, ನಿರಂಜನ್ ಅವರಿಗೆ ನಮ್ಮ ಕಂಪನಿ ಪರವಾಗಿ ಮತ್ತು ಕಾರ್ಯಕ್ರಮದ ಪರವಾಗಿ ಭಾಳ